ಡಿಸಿಎಂ ಮಾಡ್ಬೇಕಂತ ಗೊಂದಲ ಇದೆ. ಸಚಿವ ಸ್ಥಾನ ಆಕಾಂಕ್ಷಿಗಳು ಸಾಕಷ್ಟು ಇದೆ. ಏನ್ ಹೇಳ್ತೀರಿ ಸರ್, ಕಾಂಗ್ರೆಸ್ ಸರ್ಕಾರದ ಇನ್ನು 2 ವರ್ಷ ಯಾವ ರೀತಿ ಆಗಿರುತ್ತೆ? ಅದ್ರಾಗ ನಿಮ್ ರಾಜ್ಯಾಧ್ಯಕ್ಷರ ಅವಧಿ ಪೂರ್ವ ಚುನಾವಣೆ ಆಗುತ್ತೆ ಅಂತಂದು ಕೂಡ ಹೇಳ್ತಿದ್ದಾರೆ. ಒಂದು ಮಾತು ಸ್ಪಷ್ಟ ಹೇಳ್ತೀನಿ, 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ಥರ ಅಭಿವೃದ್ಧಿಗೆ ಬ್ರೇಕ್ ಹಾಕ್ಯಾರ, ಯಾವ ಥರ ಜನರಿಗೆ ಮೋಸ ಮಾಡ್ಯಾರ, ಯಾವ ಥರ ಜನರಿಗೆ ಧೋಕಾ ಮಾಡ್ಯಾರ, ತಾವೆಲ್ಲ ಸಾಕ್ಷಿ ಇದ್ದೀರಿ. 3 ವರ್ಷದಿಂದ ಒಂದು ಭೀ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಬೇರೆ, ನನ್ನ ಎಂಪ್ಲಾಯೀಸ್ಗೆ ಸ್ಯಾಲರಿ ಆಗ್ತಾ ಇಲ್ಲ. ಇಂಥ ಕಠಿಣ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಅವರು CM ಚೇಂಜ್ ಮಾಡ್ಯಾರ. ಅವರು DK ಅವರು 3 ವರ್ಷದಿಂದ ನಾವೇ CM ಆಗ್ತೀನಿ ಅವರು CM ಆಗ್ತಾ ಇದ್ದಾರೆ. ಆಗಲಿ, ನಮ್ಮದೇನು ಅವರು ವಿರೋಧಿಲ್ಲ. ಬಟ್ ಯಾವ ಥರ ನಮ್ಮ ಸಿದ್ದರಾಮಯ್ಯ ಅವರು 78 ವರ್ಷ ಮನುಷ್ಯ, ಅವರು 2 ಟೈಮ್ CM, ಅವ್ರಿಗೆ ಅನ್ಯಾಯ ಆಗಬಾರ್ದು. ಎಲ್ಲ ಥರ ನೋಡ್ರಿ, CM ಆದಮೇಲೆ ಏನೇನು ವಿರೋಧ ಬರುತ್ತೆ ಅಂತ ನೋಡ್ರಿ. ಈ ಥರ ಸಿದ್ದರಾಮಯ್ಯಗೆ ಕೆಳಗೆ ಇರಬಾರ್ದಿತ್ತು. ಯಾಕಂದರೆ ಅವರು ಗಟ್ಟಿ ನಾಯಕರು, ಆಮೇಲೆ ಅಹಿಂದ ನಾಯಕರು, ಎಷ್ಟೇ ಜನ ಆಗ ಪ್ರಮುಖ ನಾಯಕರು. ಅವರಿಗೆ ಕಣ್ಣಿನಲ್ಲಿ ನೀರು ಬಂತು. ಎಷ್ಟು ಅನ್ಯಾಯ ಆಗಿದೆ ಸಿದ್ದರಾಮಯ್ಯಗೆ, ನನ್ನ ಕಣ್ಣಿಗೆ ನೀರು ಬಂತು. ಈ ಪರಿಸ್ಥಿತಿ ಯಾಕೆ ಬಂದರು ಗೊತ್ತಿಲ್ಲ. ಅದಕ್ಕಾಗಿ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಇದೆ. DK ಆಗಲಿ ಬೇರೆ ಆಗಲಿ ಅವ್ರಿಗೆ ದುಡೇ ಇಲ್ಲ, ಕೆಲಸ ಮಾಡಿದಾಗ ದುಡೇ ಇಲ್ಲ. ಏನು ಮಾಡ್ತಾರೆ ಎಲ್ಲ ನೋಡಿರಿ ನಾವು. ನಮ್ಮ ಬೀದರ್ ಎಲ್ಲ ರೋಡ್ ಕಟ್ಟಾಗಿದೆ, ಒಂದು ನ್ಯಾಯ ಪೈಸಾ ಕೊಡ್ತಾ ಇಲ್ಲ. ನಾವು ನೋಡಬೇಕು ಸಿರಿಪ್ ಕಲ್ಯಾಣ ಕರ್ನಾಟಕ ಅಷ್ಟೇ, ಬಾಕಿ ಬಿಡಿದ್ರೆ ಒಂದು ಕೆಲಸ ಪೈಸಾ ಬರ್ತಾ ಇಲ್ಲ. ಕೋಟಿ ಹೇಳ್ತಾರೆ ನಾಮಕೆ ವಾಸ್ತೆ. ಬೇರೆ ಆಂದೋಲನ ಕೊಡ್ತಾರೆ, ಬೇರೆ ಆಂದೋಲನ ಕೊಟ್ಟಿಲ್ಲ. ಒಂದು ಹೇಳ್ತಾ ಇದ್ದೀನಿ ನೋಡ್ರಿ, ಅವರು ಅಧಿಕಾರ ಸ್ವೀಕಾರಲಿ, ಆಮೇಲೆ ಮುಖ್ಯಮಂತ್ರಿ ಆಗಲಿ, ಇವತ್ತು ಹೇಳೋಕ್ಕಾಗಲ್ಲ. ಬಟ್ ಎಲ್ಲ ಕಡೆ ನಾವು ಇಲ್ಲ. ಕರ್ನಾಟಕ ರಾಜ್ಯದ 7 ಕೋಟಿ ಜನತೆ ಹೇಳ್ತಾ ಇದ್ದಾರೆ ಈ ಸರ್ಕಾರ ನಡೆಯಲ್ಲ, ಪೂರ್ತ ಅಯೋಗ್ಯ ಆಗಲ್ಲ. ನಮ್ದು 2028 ಮುಂಚೆ ನಾನು ಚುನಾವ್ ಹೋಗ್ಬೇಕು ಆಗತ್ತೆ. ಸರ್, ಈಗ 2020 ಸಿದ್ದರಾಮಯ್ಯನವರು ಕೆಳಗಿಳಿಸಿದ್ದು 2028 ಚುನಾವಣೆ ಬಿಜೆಪಿ ಪ್ಲಸ್ ಆಗುತ್ತೆ ಅಂತೀರಾ ಸರ್? ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಇಲ್ಲ, 3 ವರ್ಷದಿಂದ ಅವ್ರು ಸಾಧನೆ ಮಾಡ್ಯಾರ. ಜನರಿಗೆ ಧೋಕಾ ಹೇಳಿ ಗ್ಯಾರಂಟಿ ಅನ್ನಪ್ಪ ಬಂದಾರ. ಎಲ್ಲ ನೋಡ್ತಾ ಇದ್ದಾರೆ. ಒಂದೇ ಕಾರಣ ಇಲ್ಲ, ಸಿದ್ದರಾಮಯ್ಯ ಒಂದೇ ಇಲ್ಲ. ಸಿದ್ದರಾಮಯ್ಯ ಒಂದೇ ಲಾಭ ಬೇರೆ, ನಾನು ಇದು ಹೋಗಲ್ಲ. ಬಟ್ ಅಭಿವೃದ್ಧಿ ಶೂನ್ಯ ಇದೆ, ಅಭಿವೃದ್ಧಿ 0 ಇದೆ. ಅದಕ್ಕಾಗಿ ಕರ್ನಾಟಕ ಮಹಾಜನತವ್ರು ನಾರಾಜವ ಕಾಂಗ್ರೆಸ್ ಮೇಲೆ. ಅದಕ್ಕಾಗಿ ಈ ಟೈಮ್ ನಾನು ಜನತಾ ಆಶೀರ್ವಾದದಿಂದ 100% 2/3 ಮೆಜಾರಿಟಿ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಬರುತ್ತೆ. ಪಕ್ಕಾ ವಿಷಯ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಂತರ್ಗತ ಮಾಮಲ ಅವ. ನಾನು ವಿರೋಧಿಯನ್ನು ಏನು ಹೇಳಿ, ಬಟ್ ಈ ಸರ್ಕಾರ ಪೂರ್ತಿ ವರ್ಷ ಮಾಡಲ್ಲ ಅಷ್ಟೇ ಹೇಳ್ತೀವಿ. ಸರ್, ಲಾಸ್ಟ್ ಒಂದು ಕ್ವಶನ್ ಸರ್. ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಸ್ವಲ್ಪ ಫೈಲ್ ಒಳಗೆ ಸೈನ್ ಮಾಡಿದ್ದಾರೆ. ಜಾತಿ ಗಣತಿಯಲ್ಲಿ ಮುಸ್ಲಿಂ ಕಮ್ಯುನಿಟಿ ನಂಬರ್ 1 ಜಾತಿ ಅಂತ ಹೇಳಿ ಇದು ಮಾಡಿದ್ದಾರೆ. ನೀವೇ ಯಾವ ಥರ ನೋಡ್ತೀರಾ ಜಾತಿ ಗಣತಿಗೆ? ನಾನು ಹೇಳ್ತಾ ಇದ್ದೀನಿ, 3 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವ ಭೀ ಕೆಲಸ ಸರಿ ಮಾಡಿಲ್ಲ. ಆಮೇಲೆ ಮುಸ್ಲಿಂ ಸಮಾಜಕ್ಕೆ ಖುಷ್ ಮಾಡ್ಲಾಕ ಹಿಂದೂಗೆ ಅನ್ಯಾಯ ಮಾಡಿದಾರೆ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಗೋ ಹತ್ಯಾ ವಿರೋಧಿ ಸರ್ಕಾರ, ಗೋ ಮಾತಾ ವಿರೋಧಿ ಸರ್ಕಾರ. ಅರ್ಧ ತಗೊಡಿಲ್ಲ. ಹಿಂದೂ ಯಾಕೆ ತಗೊಡಿಲ್ಲ? ಎಲ್ಲ ತಗೊಡ್ಬೇಕು. ತಾರತಮ್ಯ ಮಾಡ್ತೀರಿ. ಒಂದರೆ ನ್ಯಾಯ, ಒಂದರಿಗೆ ಹೋಳಿಗೆ, ಒಂದರೆ ರೋಟಿ ಕೊಡ್ತೀರಿ. ಅದಕ್ಕಾಗಿ ಜನ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. 100% ಸರ್ಕಾರ, ಈ ಸರ್ಕಾರ ನಡೆಯಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ 100% ಬಿಜೆಪಿ 152 ಆಗುತ್ತೆ. ಸುಳ್ಳು ಅವರೇ ಸುಳ್ಳು ಸಲಗಾರ ಮನುಷ್ಯ. ಅವರ ಪಾರ್ಟಿ ಹಾಳು ಮಾಡಿದ್ರೆ ಹಿಂಗ ನೋಡಿ, ದರಿದ್ರ ಮನುಷ್ಯ ಹಿಂಗೆ ಮಾತು ಕೇಳಬೇಡ್ರಿ. ಯಾರು ನಾನು ಬಿಜೆಪಿ, ನಮ್ಮ ಯಾಕೆ ಖುಷಿ ಆಗ್ಬೇಕು? ನನ್ನ ವಿರೋಧಿ ಪಕ್ಷ ವೈಯಕ್ತಿಕವಾಗಿ ಆಗಬಾರ್ದು. ಇಲ್ಲಿ ನೋಡ್ರಿ, ನಮ್ಮ ರಾಜ್ಯಾಧ್ಯಕ್ಷ ಆದ್ಮೇಲೆ ನೌಕಿಗರಿಗೆ ಚೇತನ ಸಿಕ್ಕಿದೆ, ಶಕ್ತಿ ತುಂಬಿದೆ. ರಾಜ್ಯಾಧ್ಯಕ್ಷ ಪ್ರತಿ ಜಿಲ್ಲೆ ಬರ್ತಾರ, ಹೋರಾಟಕ್ಕೆ ಬರ್ತಾರ, ಬೂತ್ ಲೆವೆಲ್ ಬರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು. ಈ ತನಕ ಅದನ್ನು ನೋಡಿಲ್ಲ. ನಾನು 4 ಟೈಮ್ MLA ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷ ಭಾಳ ಡ್ಯಾಶಿಂಗ್ ಅವ, ತರುಣ್ ಅವ, ತೊಡದಾರ ಅವ, ಕೆಲಸ ಮಾಡ್ತಾ ಇದ್ದಾರೆ.
ಅವರೇ ಮುಂದೆ ಕಂಟಿನ್ಯೂ ಆಗ್ತಿರ್ತಾರೆ. ಅವರೇ ನೇತೃತ್ವದಲ್ಲಿ ಚುನಾವ್ ಆಗತ್ತೆ. ನಾನು ಹೈಕಮಾಂಡ್ ಇಲ್ಲ ಡಿಕ್ಲೇರ್ ಮಾಡಕ್, ನಮ್ ಬೆಂಕಿ ಹಚ್ಬೇಡ್ರಿ. ನಾನು ಹೈಕಮಾಂಡ್ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಅಧ್ಯಕ್ಷ ಕಂಟಿನ್ಯೂ ಆಗ್ತಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ಹೇಳಿ, ನಾನು ಹೇಳ್ತಾ ಇದ್ದೀನಿ ಈ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಒಂದೇ ಮೀಡಿಯಾನಲ್ಲಿ ಹೋಗ್ಬೇಕು, ಸಂಪತ್ತಿ ಸಿಗ್ಬೇಕು, ಹೀರೋ ಆಗ್ಬೇಕು, ಬೇರೆ ಏನಿಲ್ಲ. ಅವ್ರು ಒಂದೇ ಕಾರಣ ಮೀಡಿಯಾ ಹೆಡ್ಲೈನ್ ಬರಬೇಕು, ಯತ್ನಾಳ್ ಅವರು ವಿಜೇಂದ್ರಗೆ ಬೈದರು ಅಷ್ಟೇ, ಬೇರೆ ಏನಿಲ್ಲ. ಹೊಟ್ಟೆಪಾಡು ಎಲ್ಲ ಜೀರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.